ಫ್ರೆಂಡ್ಸ್, ಬನ್ನಿ ನಾನಿವತ್ತು ಹಲಸಿನ ಬೀಜ ಮತ್ತು ಹುರುಳಿಕಾಳು ಉಪಯೋಗಿಸಿ ಒಂದು ಸಾಂಬಾರು ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ನಾನಿಲ್ಲಿ 1 ಕಪ್ ಆಗುವಷ್ಟು ಹುರುಳಿಕಾಳನ್ನು 8 ಅವರ್ ನೀರಲ್ಲಿ ನೆನೆಸಿಟ್ಟು ತೆಗೆದುಕೊಳ್ತಾ ಇದ್ದೇನೆ. ನೀವು ಓವರ್ನೈಟ್ ಸೋಕ್ ಮಾಡಿ ಇಡ್ಬೋದು ಅಥವಾ ಮೊಳಕೆ ಬರಿಸಿ ಕೂಡ ಸಾಂಬಾರಿಗೆ ಉಪಯೋಗ ಮಾಡ್ಬೋದು. ಇವಾಗ ಇದನ್ನು ನಾನೊಂದು ಕುಕ್ಕರಿಗೆ ಸೇರಿಸ್ತಾ ಇದ್ದೇನೆ. ಇದಕ್ಕೆ ಬೇಕಾಗುವಷ್ಟು ನೀರು ಸೇರಿಸ್ತಾ ಇದ್ದೇನೆ. ಇದು ಬೇಯಲಿಕ್ಕೆ ಟೈಮ್ ಬೇಕಾಗ್ತದೆ, ಅದಕ್ಕೋಸ್ಕರ ಕುಕ್ಕರಲ್ಲಿ ಒಂದು 5 ವಿಷಲ್ ಬರಿಸ್ತೇನೆ. ಇವಾಗ ನಾನಿಲ್ಲಿ ಹಲಸಿನ ಬೀಜ ತಗೊಂಡಿದ್ದೇನೆ. ಇದು ಡ್ರೈ ಆಗಿದೆ, ಅಂದರೆ ಹಲಸಿನ ಹಣ್ಣು ಕಟ್ ಮಾಡಿ 1 ತಿಂಗಳಾಗಿದೆ. ಅದರಿಂದ ನೋಡಿ ಸಿಪ್ಪೆ ಬಿಡಿಸಲಿಕ್ಕೆ ತುಂಬ ಸುಲಭವಾಗಿ ಬರ್ತದೆ. ನೀವು ಸಹ ಹಲಸಿನ ಬೀಜವನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಪದಾರ್ಥಕ್ಕೆ ಯೂಸ್ ಮಾಡ್ಬೋದು. ಹಿಂದೆಲ್ಲ ಹಳ್ಳಿಯಲ್ಲಿ 1 ವರ್ಷದವರೆಗೆ ಸ್ಟೋರ್ ಮಾಡಿಟ್ಟು ಯೂಸ್ ಮಾಡ್ತಾಯಿದ್ರು. ನೋಡಿ ಇವಾಗೆಲ್ಲ ಸಿಪ್ಪೆ ತಗೊಂಡು ಬರುವ. ನೋಡಿ ಸಿಪ್ಪೆ ತೆಗೆದಾಗಿದೆ, ಒಣಗಿದ ಕಾರಣ ಬೇಗ ಸಿಪ್ಪೆ ತೆಗಿಲಿಕ್ಕೆ ಸುಲಭ ಆಯಿತು. ನೀವು ಬೇಕಿದ್ದರೆ ಮೇಲಿನ ಕೆಂಪು ಕಲರ್ ಇದೆಲ್ಲ ಸಿಪ್ಪೆ ಅದನ್ನು ಸಹ ತಗೊಳ್ಬೋದು. ನಾನು ತಗೊಳ್ಳಿಲ್ಲ. ನೋಡಿ ಈ ಥರ ಒಂದು ಹಲಸಿನ ಬೀಜವನ್ನು 2 ಪೀಸಾಗಿ ಕಟ್ ಮಾಡಿಕೊಂಡು ತಂದಿದ್ದೇನೆ. ಇವಾಗ ಇದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳುವ. ನೋಡಿ ಈ ಕಡೆ ಹುರುಳಿ ಬೆಂದಿದೆ. ಇವಾಗ ಇದಕ್ಕೆ ಕಟ್ ಮಾಡಿಟ್ಟಂಥ ಹಲಸಿನ ಬೀಜವನ್ನು ಸೇರಿಸ್ತಾ ಇದ್ದೇನೆ. ಹಲಸಿನ ಬೀಜವನ್ನು ಕೊನೆಯದಾಗಿ ಸೇರಿಸಬೇಕು. ಮೊದಲೇ ಒಟ್ಟಿಗೆ ಬೇಯಿಸಿದರೆ ಹಲಸಿನ ಬೀಜ ಕಲ್ಲಡಿ ಹೋಗ್ತದೆ, ಅಂದರೆ ಹಲಸಿನ ಬೀಜ ಬೇಗ ಬೇಯ್ತದೆ. ಹುರುಳಿ ಬೇಯಲಿಕ್ಕೆ ಟೈಮ್ ಬೇಕು, ಅದಕ್ಕೋಸ್ಕರ ಕೊನೆಯದಾಗಿ ಸೇರಿಸಿ 1 ವಿಷಲ್ ಬರಿಸುವ. ಇವಾಗ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಸಿ ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೇನೆ. ನೀವು ಕಾಯಿ ತುರಿ ಸಹ ಸೇರಿಸ್ಕೊಳ್ಬೋದು. ಇದಕ್ಕೆ ಅರ್ಧ ನೀರುಳ್ಳಿ ಸೇರಿಸ್ತಾ ಇದ್ದೇನೆ. ಹಾಗೆ ಒಂದು 4 ಎಸಳು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೇನೆ. ಇವಾಗ ಸ್ವಲ್ಪ ಹುಣಸೆ ಹುಳಿ ಸೇರಿಸ್ತಾ ಇದ್ದೇನೆ. ನೀವು ಸಾಂಬಾರಿಗೆ ಟೊಮೆಟೊ ಸೇರಿಸಿದರೆ ಹುಣಸೆ ಹುಳಿ ಸೇರಿಸಬೇಕಂತಿಲ್ಲ. ನಾನು ಟೊಮೆಟೊ ಸೇರಿಸ್ತಾ ಇಲ್ಲ, ಅದಕ್ಕೋಸ್ಕರ ಹುಳಿಯನ್ನು ಸೇರಿಸ್ತಾ ಇದ್ದೇನೆ. ಇವಾಗ ಸ್ವಲ್ಪ ಅರಶಿನ ಸೇರಿಸುವ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೇರಿಸುವ, ಕೊತ್ತಂಬರಿ ಪುಡಿ. ಇವಾಗ ಮೆಣಸಿನ ಹುಡಿ ಸೇರಿಸ್ತಾ ಇದ್ದೇನೆ. ಇದು ಮನೆಯಲ್ಲೇ ಮಾಡಿಟ್ಟಂತಹ ಮೆಣಸಿನ ಹುಡಿ. ನೀವು ಬೇಕಿದ್ದರೆ ಸಾಂಬಾರು ಪೌಡರ್ ಎಲ್ಲ ಇದ್ದರೆ ಅದನ್ನು ಸಹ ಸೇರಿಸ್ಕೊಳ್ಬೋದು. ನಾನು ಯಾವುದು ಸೇರಿಸ್ತಾ ಇಲ್ಲ, ಸಿಂಪಲ್ಲಾಗಿ ಮಾಡ್ತಾ ಇದ್ದೇನೆ. ಇವಾಗ ಇದಕ್ಕೆ ನೀರು ಸೇರಿಸಿ ಸ್ಮೂತಾಗಿ ರುಬ್ಕೊಂಡು ಬರುವ. ನೋಡಿ ಇವಾಗ ಪೇಸ್ಟ್ ರೆಡಿಯಾಗಿದೆ. ಹಾಗೆ ಇಲ್ಲಿ ಹಲಸಿನ ಬೀಜ ಹುರುಳಿಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ರುಬ್ಬಿಟ್ಟುಕೊಂಡಂಥ ಮಸಾಲೆಯನ್ನು ಸೇರಿಸುವ. ಹಾಗೆ ಜಾರ್ ತೊಳೆದಂತಹ ನೀರನ್ನು ಸಹ ಸೇರಿಸ್ತೇನೆ. ಹುರುಳಿಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದೇ ರೀತಿ ಹಲಸಿನ ಬೀಜ ಸಹ ತುಂಬ ಒಳ್ಳೆಯದು. ತುಂಬ ಸುಲಭವಾಗಿ ಮಾಡಿಕೊಳ್ಬೋದು. ಅನ್ನಕ್ಕೆ ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಇದು. ಇವಾಗ ನಾನು ಇದಕ್ಕೆ ಕಲ್ಲುಪ್ಪು ಸೇರಿಸ್ತಾ ಇದ್ದೇನೆ. ಆವಾಗ ಯಾವುದೇ ಉಪ್ಪು ಸೇರಿಸಲಿಲ್ಲ. ಇದಷ್ಟೇ ಒಂದು ಕುದಿ ಬಂದರೆ ನಮ್ಮ ಸಾಂಬಾರು ರೆಡಿ ಆಗ್ತದೆ. ನಿಮಗೆ ಗಟ್ಟಿ ಬೇಕಿದ್ದರೆ ಸ್ವಲ್ಪ ಹೊತ್ತು ಜಾಸ್ತಿ ಕುದಿಸಬೇಕು. ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಥರ ಮಾಡಿಕೊಂಡ್ರೆ ಆಯಿತು. ತೆಳು ಬೇಕಿದ್ದರೆ ಸ್ವಲ್ಪ ನೀರು ಸೇರಿಸಿದರೆ ಆಯಿತು. ಇದೀಗ ಗಟ್ಟಿ ಆಗ್ತದೆ. ತೆಂಗಿನಕಾಯಿ ಸೇರಿಸಿದ್ರಿಂದ ಈ ಸಾಂಬಾರಿನ ಸ್ವಲ್ಪ ಗಟ್ಟಿಯಾಗಿ ಬರ್ತದೆ. ನೀವು ಸಹ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ. ನೀವು ಮುದ್ದೆ, ಅನ್ನ, ಚಪಾತಿ ಎಲ್ಲದಕ್ಕೂ ಸೂಟ್ ಆಗ್ತದೆ. ನೀವು ಸಹ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.